ಬಿಜೆಪಿ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಮಾಡಿದಂತ ಅನ್ಯಾಯವನ್ನ ಒಂದೊಂದಾಗಿ ಹೇಳಲಿಕ್ಕೆ ಹೋದ್ರೆ ಅದು ಸಮಯ ಸಾಲದಿಲ್ಲ. ಕೇಂದ್ರದಲ್ಲಿ ಇವತ್ತು ಬಿಜೆಪಿ ಸರ್ಕಾರ 10 ವರ್ಷದಿಂದ ಕೆಲಸ ಮಾಡ್ತಾ ಇದೆ. ಆದ್ರೆ ಕರ್ನಾಟಕಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರದ ಕೊಡುಗೆ ಶೂನ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇಷ್ಟೊಂದು ಎಂಪಿಗಳನ್ನ ಬಿಜೆಪಿ ಪಕ್ಷವನ್ನ ಕರ್ನಾಟಕದ ಜನ ಆರಿಸಿ ಕಳಿಸಿದ್ರೆ ಮೊನ್ನೆ ನಡೆದಂತ ಈ ಒಂದು ಬಜೆಟ್ ನಲ್ಲಿ ಕರ್ನಾಟಕಕ್ಕೆ 0% ಅನ್ನ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯಕ್ಕೆ ಪದೇ 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 ಅನ್ಯಾಯವನ್ನ ಮಾಡ್ತಾ ಇರುವಂತ ಈ ಬಿಜೆಪಿಗರು ಈ ಒಂದು ಮುಖವನ್ನ ಮುಚ್ಚಿಕೊಳ್ಳಲು ಇವತ್ತು ಸಿದ್ದರಾಮಯ್ಯನವರ ಮೇಲೆ ಅವರ ಒಂದು ಕ್ಲೀನ್ ಇಮೇಜ್ಗೆ ಕಳಂಕವನ್ನ ತಂದಬೇಕು, ಮೂಢ ಹಗರಣವನ್ನ ಅವರ ತಲೆಗೆ ಕಟ್ಟಬೇಕು ಅನ್ನುವಂತ ದುರುದ್ದೇಶದಿಂದ ಇವತ್ತು ಕೇಂದ್ರದ ವಿರುದ್ಧ ಅವರು ಮಾತನಾಡಬೇಕಾಗಿದೆ. ಕರ್ನಾಟಕ ರಾಜ್ಯದ ಮಹಾಜನತೆಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಬಿಜೆಪಿಗರು ಜೆಡಿಎಸ್ನವರು ಧ್ವನಿ ಎತ್ತರನ್ನ ಬಿಟ್ಟು ಸಿದ್ದರಾಮಯ್ಯನವರ ಮೇಲೆ ಅವರ ಮುಖಕ್ಕೆ ಮಷಿಯನ್ನ ಬಳಲಿಕ್ಕೆ ಇಂಥ ಒಂದು ಪಾದಯಾತ್ರೆಯ ಗಿಮಿಕ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕ ಆಗೋದಿಲ್ಲ.